ಇಲ್ಲಿ ಜಾತಿ ಇಲ್ಲ, ಹೆಣ್ಣು ಗಂಡು ಎರಡೇ. ಅದಕ್ಕೆ ಒಂದು ಸವಾರಿ ಮಾಡ್ಕೊಂಡ್ರೆ ನಮ್ದು ಈ ಜಾತಿ ಇದನ್ನ ಇನ್ನೂ ಗಟ್ ಮಾಡಿಲ್ಲ ನಾವು. ಮಾಡೋದೆಲ್ಲ ಮಾಡಿ ಬರೀ ಕೈಲೇ ಹೊರಡುವ. ರಾಜ್ಕುಮಾರ್ 3, ನಾವು 4 ಓದ್ಬಿಟ್ಟಿದೀವಿ. ಅಯ್ಯೋ ಸಾರು ತಿನ್ಕೊಂಡ್ ಬರ್ಬೇಕು. ಅರ್ಥ ಆಯ್ತಾ? ಸುಮಾರು ನಮ್ಗೆ 9,000 ರಿಂದ 10,000, 12,000 ನಮ್ಗೆ ವೇರಿಯೇಷನ್ ಬರುತ್ತೆ. ಕ್ರೆಡಿಟ್ ಕಾರ್ಡ್, ಕ್ಯಾಶ್ ಬ್ಯಾಕ್ ಕಾರ್ಡ್ ಹೋದ್ರೂ ಇಷ್ಟು ಎಲ್ಲ. ಗೈಸ್ ಇಲ್ಲೂ ಕಾಣಿಸ್ತಲ್ಲ ಗೈಸ್, ನೋಡ್ರಿ ಅಲ್ಲೂ ಕಾಣಿಸ್ತಲ್ಲ. ಇದು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೇ ಕಾಣಿಸ್ತಲ್ಲ. ಹೆವಿ ಮಿಸ್ಸಿಂಗ್ ಕಂಪ್ಲೇಂಟ್ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್. ಇವತ್ತೇನಾದ್ರು ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋಣ ಅಂತ ಇದ್ದೀನಿ. ಅಂಕಲ್, ಯಾರೋ ಒಬ್ರು ಕಳ್ದೋಗ್ಬಿಟ್ಟವ್ರೆ, ಕಂಪ್ಲೇಂಟ್ ಕೊಡಕ್ ಹೋಯ್ತಾ ಇದೀವಿ, ಬರ್ತೀರಾ? ಯಾರು ಕಳ್ದೋಗ್ಬಿಟ್ಟವ್ರೆ? ಎಲ್ಲಿ ಕಳ್ದೋಗ್ಬಿಟ್ಟವ್ರೆ? ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೇ ಕಳ್ದೋಗ್ಬಿಟ್ಟವ್ರೆ ಅಂಕಲ್. ಕಳ್ದವ್ರೆ ಅಂದ್ರೆ ಕಳ್ದೋಗ್ಬಿಟ್ಟವ್ರೆ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೇ ಕಳ್ದೋಗ್ಬಿಟ್ಟವ್ರೆ. ಗೈಸ್, ವಾಟ್ಸಪ್ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್, ಬಿಸ್ಲಿಲ್ಲ ಏನಿಲ್ಲ, ಕಳ್ದೋಗ್ಬಿಟ್ಟವನೇ ನಮ್ ಸೂರ್ಯ. ಅದಕ್ಕೆ ಹುಡುಕ್ತಾ ಇದೀವಿ. ಹುಡುಕ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಬ್ರೋ ಬೇಗ ಬಾ ಬ್ರೋ, ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು. ನೀವು ಹುಡುಗಿ ಜೊತೆ ಮೆಸೇಜ್ ಮಾಡಿದಿಲ್ಲ, ಫುಲ್ ಪಬ್ಲಿಕ್ ಆಗ್ಬಿಟ್ಟೈತೆ ಬಾಯ್ಲಿ. ಕಂಪ್ಲೇಂಟ್ ಮಾಡೋರೆ, ಬೇಗ ಬರ್ರಿ. ಆಮೇಲೆ ಇನ್ನೊಬ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು, ಬೇಗ ಬರ್ರಿ. ಇದು ಎಷ್ಟು 1,20,000 ಏನೋ ಹೋಗೈತೆ. ವಾವ್, ಬಾ ಬ್ರೋ, ಬಾ ಬ್ರೋ, ಬೇಗ ಬಾ. ಗೈಸ್, ನಮ್ಮ ಹುಡುಗನ್ ಮದ್ವೆ ಸೆಟ್ ಮಾಡ್ತಾ ಇದೀವಿ. ಇಲ್ಲ, ಸ್ಟಾರ್ಟ್ ಮಾಡ್ತಿದ್ದೆ ಈಗ್ಲೇ. ಗೈಸ್, ಇವಾಗ ಎಲ್ಲಾರು ಟೀ ಕುಡಿಯಕ್ ಹೋಯ್ತಾ ಇದೀವಿ. ಆಯ್ತು ಬಿಡಪ್ಪ. ಅಭಿಷೇಕ್ ಎಲ್ಲ ಟೀ ಕುಡಿಯಕ್ ಹೋಯ್ತವ್ರೆ. ನಮ್ಮ ಹುಡುಗ ಐಡಿಯಾ ಕೊಡ್ತಾವ ನನ್ಗೆ ಒಳಗ್ ಬಿಡಕ್ಕೆ. ನೋಡ್ರಿ, ಎಲ್ಲ 1, 2, 3, 4 ಹಿಂಗೆ ಹಿಡ್ಕೊಳ್ಳಿ. ಇಲ್ಲಿ ಹಿಂಗೆ ತಾಳಿ ಬ್ರೋ, ಬೈಕ್ ಇಲ್ಲ. ಚೆನ್ನಾಗಿ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ವಿಡಿಯೋ ವೈರಲ್ ಹೋಗ್ಬಿಟ್ರೆ ಸಾಕು. ಹೋಗುತ್ತೆ ಏನ್ ತಲೆ ಕೆಲಸ. ಗೈಸ್, ಏನ್ ಹೇಳಕ್ಕೂ ಇಷ್ಟಪಡಲ್ಲ ಗೈಸ್. ಯಾಕಂತ ಅಂದ್ರೆ ಚಳಿಲಿ ನಡ್ಕೊಂಡು ಹೋಯ್ತಾ ಇದೀವಿ. ಬೆಳಗ್ಗೆ ಬೇಗ ಎದ್ದಿ ಬಂದ್ಬಿಟ್ಟು ಚಳಿಲಿ ಹೋಯ್ತಾ ಇದೀವಿ. ಅದೇ ಒಂಥರ ಚೆನ್ನಾಗೈತೆ. ನೋಡಿ ಗೈಸ್, ಅವ್ರ ಹೆಂಗ್ ಬತ್ತವ್ರೆ ಅಂತ. ಮೈಕ್ ಇನ್ನೊಂದ್ ತರ್ಬೇಕಿತ್ತು ಬ್ರಾ, ನೀವು ಹೇಳ್ಬೇಕಿತ್ತಲ್ವಾ. ಮೈಕ್ ಇನ್ನೊಂದ್ ತಗೋಬತ್ತಾ ಇದೆ, ಆರಾಮಾಗಿ ಮಾತಾಡ್ಕೋಬೋದಿತ್ತು. ಅವ್ನು ನೋಡ್ರಿ, ವ್ಲಾಗ್ ಮಾಡ್ತೀನಿ ಅಂತಾನೆ ಜೋಬಗಡೆ ಕೈ ಇಕ್ಕೋಬತ್ತವ್ರು ಅವನು. ಇಲ್ಲಾದಿದ್ರೆ ಕೈ ಅಳಾಡ್ಕೊಂಡು ಬರೋದು. ಚಳಿ ಅಲ್ವಾ ಗೈಸ್, ನನ್ ಕೈ ಹಿಂಗಿಕ್ಕೋಬತ್ತೀನಿ. ಹಿಂಗಿಕ್ಕೊಂಬತ್ತೀನಿ. ಮೈಕ್ ಹಿಂಗ್ ಹಿಡ್ಕೊಬತ್ತೀನಿ. ಅವ್ನ್ ತೋರ್ಸು ಬ್ರೋ, ತೋರ್ಸು. ಅವ್ನು ನೋಡ್ರಿ, ಅಲ್ಲಿ ಐ ಐ ಐ ಐ ಐ ಐ ಐ ಐ ಐ ಎಲ್ಲಿ ತಗೋ, ಮಕ್ಕ ತೊಳ್ದಿಲ್ವತ್ತೆ. ನಾಳೆ ಮಕ್ಕ ತೊಳ್ಕೊಬಂದ್ ವಿಡಿಯೋದಲ್ಲಿ ಬರ್ತಾರಂತೆ ಗೈಸ್. ಮಕ್ಕ ತೊಳ್ಕೊಬಂದಿಲ್ಲ, ವಿಡಿಯೋ ಆಫ್ ಮಾಡ್ಬೇಕಂತೆ. 1 ವಾರ ಆದ್ರೂ ಮಾಡಲ್ಲ, ಅದಕ್ಕೆ ತೋರ್ಸ್ಬಾರ್ದಂತೆ. ಇಲ್ಲ, ನಾನ್ ಕುಡಿಯಲ್ಲ ಗೈಸ್. ನೋಡಿ ಗೈಸ್, ಪೇಪರ್ ಓದ್ತವ್ರೆ. ಬಂತು ನೋಡಿ, ಶವದವನ ಗಾಡಿ ಮನೆ ಮುಂದೆನೆ ತಗೋ ಬಂದ್ಬಿಡ್ತಾರಂತೆ. ನೋಡ್ರಿ, ಟೆಕ್ನಾಲಜಿ ಎಷ್ಟೆಷ್ಟು ಇಂಪ್ರೂವ್ ಆಗೈತೆ. ಟೆಕ್ನಾಲಜಿ ಯಾರು ಪಾಲಿಸಲ್ಲ, ಏನಷ್ಟು ಯಾರು ಪಾಲಿಸಲ್ಲ. 4 ದಿನ ಎತ್ಕೊಂಡು ಹೋದ್ರೆ ತಾನೇ ಅದು ಎತ್ಕೊಂಡು ಎಲ್ಲ ಆಗುತ್ತೆ. ಮನೆ ಮುಂದೆ ಬಂದವ್ರ ಎಲ್ಲ ಇದು ಆನ್ಲೈನ್ ಬುಕಿಂಗ್ ತರ ಎಲ್ಲ ಮನೆ ಮುಂದೆನೆ ಬರ್ತದೆ. ಎಲ್ಲ ಮನೆ ಮುಂದೆ
ಅಲ್ವಾ ಸ್ಮೋಕಿಂಗ್ ಹಾಕ್ಬಾರ್ದು. ಆಮೇಲೆ ಅವಮ್ಮ ನಾಲ್ಕಲ್ಲಿಗೆ ಮಾಡಿರೋಳು ಹೆಂಗಾಯ್ತು, ಒಂದ್ ದಿವಸ ಹೋಗಿ ಇಸ್ಕೊಂಡ್ಬಿಟ್ಟು ಅನ್ನೋದು. ನಾನೇನ್ ಮಾಡಿದೆ, ನಮ್ದಲ್ಲಿಗೆ ಮಾಡಿದ್ದಾರೆ ಇಸ್ಕೊಳಪ್ಪ. ನಾನು ಇವನ್ಗೆ ಹೇಳ ಶಿಷ್ಯನಿಗೆ, ಅವಮ್ಮ ಹಿಂಗಂತಾರೆ ಹಿಂಗ್ ಹಾಕ್ತಾರೆ, ಹಿಂಗ್ ಇಸ್ಕೋಬೇಕು ಅಂದ್ಬಿಟ್ಟು ನೀನು ಇಸ್ಕೊಳಪ್ಪ ಹೋಲಿಲ್ಲ. ಬೆಳಿಗ್ಗೆ ಅವ್ ಹಿಂಕೊ ಹೇಳ್ದದು ಹಿಂಗೆ ಹಾಕ್ಬಿಡ್ಬೇಕು, ಬಿಡೋದೇನು ಕರಿಯೋದೇನಕ್ಕೆ, ಎಲ್ಲಿದೆ ಅಂತ ಕೇಳ್ಬಿಡಿ. ಜಾತಿ 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 ಅಂತಾರಲ್ಲ, ಯಾವ ಜಾತಿ ಅಂತ ಕೇಳ್ಬಿಡಿ. ರಣಭೂಮಿನಲ್ಲಿ ಎಷ್ಟೋ ಜನ ಜಾತಿ ಜಾತಿ ಅಂತ ಮಡ್ದೋಗ್ಬಿಟ್ಟಿದ್ದಾರೆ. ಏನೋ ಇಲ್ಲಿ ಜಾತಿ ಇಲ್ಲ, ಹೆಣ್ಣು ಗಂಡು ಎರಡೇ. ಅದಕ್ಕೆ ಒಂದು ಸವಾರಿ ಮಾಡ್ಕೊಂಡಾರೆ ಅಷ್ಟೇ. ನಮ್ದು ಈ ಜಾತಿ, ನಮ್ದು ಇದು, ನಮ್ದು ಇದು. ಅಲ್ಲಿ ಹೋಗೋದೆಲ್ಲ ಒಂದಕ್ಕೆ ಅಲ್ಲಿ ಮಣ್ಣೆ ಒಂದಕ್ಕೋಸ್ಕರ ಎಷ್ಟೋ ತಗೊಂಡೋಗಿ ಹಾಕ್ಬಿಟ್ಟು. ಈ ಒಂದು ಹಾಡಿದೆ ಗೊತ್ತಾ, ಹಳ್ಳಿಯಾದರೇನು ಶಿವ, ಯಾವ್ದು ಹೇಳ್ರಿ? ಹಳ್ಳಿಯಾದರೇನು ಶಿವ, ಬಿಳ್ಳಿಯಾದರೇನು ಶಿವ, ಹಳ್ಳಿಯಾದರೇನು ಶಿವ, ಇಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ. ಎಲ್ಲ ಮಾಡಿಬಿಟ್ಟಂತೆ ಗೊತ್ತಾದ್ನಲ್ಲ, ಬರೀ ಕೈಲೇ ಹೊಡ್ತಾವನೆ ಅಷ್ಟೇ. ಏನ್ ಮಾಡೋದು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ. ಏನು ನಮ್ದೇನಾರ ಕರೆಕ್ಟಾಗಿ ಬರ್ತಾ ಇದೆಯಾ? ಓ ಸೂಪರ್ ಆಗಿ ಬರ್ತಾ ಇದೆ ಅಂಕಲ್. ಹೀರೋ ತರ ಕಾಣಿಸ್ತಿದ್ದೀರಾ ಅಂಕಲ್. ಆಗ್ತೀನಿ ನೋಡಿ, ಖುಷಿ ಆಯ್ತು. ಏನಿದು ಮೈಕ್ ಇದು? ಅದೇ ಏನಾರ ಕೊಟ್ಬಿಟ್ಟಿರಾ ಅಂತ. ನಾವು ಸಾಮಾನ್ಯರ, ಹೌದು ಸಾಮಾನ್ಯರವು. ಯಾಕೆಂದ್ರೆ ನೀವು ರಿಮೋಟ್ ಎಲ್ಲ ಆರಿಸ್ಬಿಡ್ತೀರಾ, ನಾವು ಕಮ್ಮಿ ಓದಿರೋದು ಕಮ್ಮಿ. ರಾಜ್ಕುಮಾರ್ 3, ನಾವು 4 ಓದಿಬಿಟ್ಟಿದೀವಿ. ಅಯ್ಯೋ ಓದಿ ಸಾಕಾಗೋಯ್ತು, ಓದಿ ಸಾಕಾಗೋಯ್ತು. ಓದ್ಸೋರಿಲ್ಲ ನಮ್ಗೆ. ಆಗಿನ ಕಾಲದಲ್ಲಿ ಹಂಗೆ ಅಂಕಲ್, ಓದಕ್ ಸ್ವಲ್ಪ ಪ್ರಾಬ್ಲಮ್. 20 ವರ್ಷ ಗೈಸ್ ಅವರು ಸ್ವಲ್ಪ ಜಾಸ್ತಿ ಡಿಸಪಾಯಿಂಟ್ ಆಗ್ಬಿಟ್ಟವ್ರೆ. ಯಾರೋ ಅವ್ರಿಗೆ ಜಾಸ್ತಿ ಡಿಸಪಾಯಿಂಟ್ ಮಾಡ್ಬಿಟ್ಟವ್ರೆ, ಜಾತಿ ಅದು ಇದು ಅಂತ ಅನ್ಬಿಟ್ಟು. ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತವ್ರೆ ಗೈಸ್ ನಮ್ಮ ಹತ್ರ. ನೋಡೋಣ, ಚೆನ್ನಾಗಿತ್ತು. ನಿಮ್ಮ ಹತ್ರನ ನಿಮ್ಮ ಹತ್ರನು ಹಂಚ್ಕೊಂಡವ್ರೆ ಗೈಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಜಾತಿ ಏನು ಎಲ್ಲ ಎಲ್ಲ ವೇಸ್ಟ್ ಅಲ್ವಾ. ಜಾತಿ ಅನ್ನೋದೇ ಅಷ್ಟೇ, ಎಲ್ಲ ಹೋಗೋದೆಲ್ಲ ಮನೆಗೇನೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಗೈಸ್. ಆಮೇಲೆ ಇನ್ನೊಂದು ಈ ಏಜ್ ಅಲ್ಲೂ ಬಂದು ಕೆಲಸ ಮಾಡ್ತಾರಲ್ಲ, ಹೌದು, ಅದೇ ನಮ್ಗೊಂಥರ ಇನ್ಸ್ಪಿರೇಷನ್ ಅಂಕಲ್. ಅದು ನಿಜಾನೇ. ಅದು ನಿಜ. ಸುಮ್ನೆ ಕೂತಿದ್ರೆ ಏನೋ ಒಂದು ಕಾಯಿಲೆಗಳು ಬರ್ತಾನೆ ಇರ್ತದೆ. ಏನೋ ಓಡಾಡ್ತಾ ಇದ್ರೆ ಯಾವ ಇದು ಬರಲ್ಲ. ಒಟ್ನಲ್ಲಿ ಏನಾದ್ರು ಒಂದ್ ಮಾಡ್ತಾ ಇರ್ಬೇಕು ಗೈಸ್, ಖಾಲಿ ಕುತ್ಕೋಬಾರ್ದು ಅಷ್ಟೇ. ಅಂಕಲ್ ನೋಡಿ ಕಲ್ತ್ಕೊಳ್ಳೋದು ಇದೆ, ನಾವು ಏನಾದ್ರು ಒಂದ್ ಮಾಡ್ತಾ ಇರ್ಬೇಕು ಅಷ್ಟೇ. ಇರೋ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಎಕ್ಸಾಂಪಲ್ ಅಂಕಲ್. ಒಂದೊಂದು ಮೂಮೆಂಟ್ಗಳು ಬಿಡಬಾರ್ದು. ಆದ್ರೂ ಇವತ್ತು ಚಳಿ ಜಾಸ್ತಿ ಇದೆ ಗೈಸ್, ಕೈ ಗಿಡ್ಕೊಂಡ್ ಮಾಡಕ್ ಆಯ್ತಲ್ಲ. ಆಮೇಲೆ ಸಿಗ್ತೇನೆ ನಿಮ್ಗೆ ಮನೇಲಿ, ಅದೇ ಮೇನ್. ಅದು ನಿಜ, ಕೈ ಕಾಲೆಲ್ಲ ಫುಲ್ ಇದಾಗುತ್ತೆ ಗೈಸ್. ಚಳಿ ಜಾಸ್ತಿ ಐತೈತೆ, ಆಮೇಲೆ ಸಿಗ್ತೀನಿ ನಿಮ್ಗೆ. ಓಕೆ ಫ್ರೆಂಡ್ಸ್, ಬಾಯ್.
ಚಿಕ್ಕು ಗೈಸ್ ಐಸ್ ಕ್ರೀಮು ಸುಮ್ಮನೆ ಹೇಳ್ತಾ ಇದ್ದೀನಿ ತಮಾಷೆಗೆ, ಏನು ಅನ್ಕೋಬೇಡಿ ಗೈಸ್. ಇವಾಗೆಲ್ಲ ನೋಡಿಕೊಂಡು ವಾಪಸ್ ಹೊರಟಿದ್ದೀವಿ. ಇನ್ನೊಂದು ಕಡೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ಎಷ್ಟು ಹೇಳ್ತಾರೆ ಅಂತ ನೋಡೋಣ ಗೈಸ್. ಫುಡ್ಡಿಗೆ ಬಂದು ತಗೊಂಡು ಹೋಗ್ತಾ ಇದ್ದೀನಿ. ಇದು ಇವಾಗ ಊಟ ಮಾಡ್ತಾ ಇದೀವಿ. ಔಟ್ಸೈಡ್ ಹೋಗಿದ್ದು ನನ್ಗೆ ಔಟ್ಸೈಡ್ ಊಟ ಬರಕ್ಕೆ ಏನ್ ಇಷ್ಟ ಅಂದ್ರೆ ಅಮ್ಮನ ಜೊತೆ ಅಡೇ ಇದು ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮಮ್ಮ ಒಂದೊಂದೇ. ನಾನು 3 ಜನ ಬರ್ತಾ ಇದ್ದೋ ಊಟಕ್ಕೆ. ನಾನ್ ನಂದೆಲ್ಲ ತಿನ್ಕೊಬಿಡ್ತಾ ಇದ್ದೆ, ನೀವು ಮಾತ್ರ ತಿಂತಾ ಇರ್ಲಿಲ್ಲ. ಅದಕ್ಕೆ ನನ್ ಕಷ್ಟ ಪಡ್ತಾ ಇದೆ, ಹಿಂಗ್ ಪಡ್ತಾ ಇದೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಊಟಕ್ಕೆ ಬಂದಾಗ ಯಾವಾಗ್ಲೂ ಒಂದೊಂದು ಸ್ಟೋರಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅಮ್ಮನ ಜೊತೆ ಈಚೆಗಡೆ ಊಟಕ್ಕೆ ಯಾವಾಗ್ಲೂ. ಶೋರೂಮ್ಗೆ ಹೋಗಿದ್ವಾ, ಶೋರೂಮ್ಗೆ ಏನಾದ್ರು ಹೋಗ್ಬಿಟ್ರೆ ಇನ್ನೂ ತಲೆ ಕೆಟ್ಟು ಹೋಗ್ಬಿಡುತ್ತೆ. ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತೀನಿ, ನಾನು ಬೇರೆ ಕಡೆನೂ ಕೇಳ್ತೀನಿ. ತುಂಬಾ ಫ್ಲಕ್ಚುಯೇಟ್ ಇದು. ಸುಮಾರು ನಮ್ಗೆ 9,000 ರಿಂದ 10,000 12,000 ವರೆಗೂ ನಮ್ಗೆ ವೇರಿಯೇಷನ್ ಬರುತ್ತೆ. ಅವ್ರೇನ್ ನಮ್ಗೆ ಅಮೌಂಟ್ ಹೇಳ್ತಾರೋ ಅದೆಲ್ಲ ಸುಮಾರು ಒಂದು 10,000 ತುಂಬಾ ದಿವಸದಿಂದ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದಾರೆ. ನನ್ಗೆ ಎಕ್ಸಾಮ್ ಇದ್ದಿಂದ ನಾನು ಹೋಗಿರ್ಲಿಲ್ಲ, ಸೊ ಮನೇಲೆ ನೋಡ್ತಾ ಇದ್ರು. ಸರಿ ಇವತ್ತು ಫ್ರೀ ಇದ್ದೆ, ಸರಿ ಆಯ್ತು ಇವತ್ತು ನೋಡೋಣ, ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋಗಿ. ನಾನೊಂದ್ಸಲಿ ಏನ್ ಮಾಡ್ತೀನಿ ಗೊತ್ತಾ, ವಿಡಿಯೋನೇ ಆನ್ ಮಾಡಿರಲ್ಲ, ಮಾತಾಡ್ತಿರ್ತೀನಿ. ನಿನ್ನೆ ದಿವಸ ಏನಾಗ್ಬಿಟ್ಟೈತೆ, ಥಿಯೇಟರ್ಗೆ ಹೋಗಿದ್ನಲ್ಲ, ವಿಡಿಯೋ ಆಫ್ ಮಾಡ್ಕೊಬಿಟ್ಟಿದೀನಿ, ಮಾತಾಡ್ಕೊಂಡು ಹೋಯ್ತಾ ಇದೀನಿ. ವಿಡಿಯೋನ ಎಂಡ್ ಮಾಡಿರಲಿಲ್ಲ, ಇವಾಗ ಎಂಡ್ ಮಾಡ್ತಾ ಇದೀನಿ. ಮರ್ತೋಗ್ಬಿಟ್ಟಿದೀನಿ ವಿಡಿಯೋ ಎಂಡ್ ಮಾಡೋದು. ಯಾಕಂತ ಅಂದ್ರೆ ನೆನ್ನೆ ಬರೋದ್ ಲೇಟ್ ಆಗೋಗ್ಬಿಟ್ಟಿತ್ತು. ಹಂಗೆ ಬಂದು ಡೈರೆಕ್ಟ್ ಆಗಿ ಮಲ್ಕೋಬಿಟ್ಟು ನೆನ್ನೆ ಬಂದು ಗೈಸ್. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. ಯಾಕಂತ ಅಂದ್ರೆ ಫಸ್ಟ್ ಟೈಮ್ ಟೀ ಅಂಗಡಿಗೆ ಹೋಗಿದ್ದು. ಲೈಕ್ ನಾನ್ ಆತರ ಎಲ್ಲ ಹೋಗಿ, ಯೂಶಲಿ ನಾನು ಆತರ ಎಲ್ಲ ಹೋಗಿ ಟೀ ಕುಡಿಯೋದು ಅಲ್ಲಿ. ಯಾಕಂತಂದ್ರೆ ನಂಗೆ ಸ್ಮೋಕಿಂಗ್ ಇಷ್ಟ ಆಗಲ್ಲ. ಅಲ್ಲಿ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರಲ್ಲ, ನನಗೆ ಒಂದ್ ಸಖತ್ ಇರಿಟೇಟ್ ಆಗ್ಬಿಡುತ್ತೆ. ನಾನು ಬಂದ್ಬಿಡ್ತೀನಿ. ನೆನ್ನೆ ದಿವಸ ಹೋದಾಗ ಅವ್ರು ಯಾರೋ ಅಂಕಲ್ ಸಿಕ್ಕಿ ಒಂದ್ ಸ್ವಲ್ಪ ಹಳೇದ್ರ ಬಗ್ಗೆ ಎಲ್ಲ ಮಾತಾಡಿ, ಮತ್ತೆ ಪ್ರೆಸೆಂಟ್ ನಡೀತಿರೋದ್ರ ಬಗ್ಗೆ ಮಾತಾಡಿ, ಒಂದ್ ಸ್ವಲ್ಪ ನಮ್ಗೂ ಗೈಸ್ ನಾಲೆಡ್ಜ್ ಕೊಟ್ರು. ಈ ತರ ನೀವು ಮಾಡಬೇಡಿ, ಕೆಟ್ಟದ್ ಮಾಡಬೇಡಿ, ಒಳ್ಳೇದ್ ಮಾಡಿ ಅನ್ನೋ ತರ ಏನೋ ಒಂದು ಜಾತಿ ವಿಷಯದ ಬಗ್ಗೆ ಹೇಳಿದ್ರು. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಗೈಸ್ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ನೋಡಿ ಗೈಸ್. ಯಾಕಂತ ಅಂದ್ರೆ ಸಿಗ್ತೀನಿ ಗೈಸ್.